ಕಳೆದ 26 ವರ್ಷಗಳಿಂದ ಸಮಾಜಮುಖಿ ಸೇವೆಗಳ ಮೂಲಕ ಪ್ರಸಿದ್ಧಿ ಹೊಂದಿದ ಬಂಟ್ವಾಳ ತಾಲೂಕು ಕೊಲ್ನಾಡು ಗ್ರಾಮದ ಶ್ರೀ ಮಾರಿಯಮ್ಮ ಯುವಕ ಸಂಘ ರಿಜಿಸ್ಟರ್ಡ್ ದೇವಿನಗರ ಸೇರ್ಕಳ ವತಿಯಿಂದ 27ನೇ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ವಾರ್ಷಿಕೋತ್ಸವದ ಪ್ರಯುಕ್ತ ಮಧ್ಯಾಹ್ನ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಅಲಂಕಾರ ಪೂಜೆ ಮತ್ತು ಮೇಳದ ದೇವರ ಮಹಾಪೂಜೆ, ಅನ್ನಸಂತರ್ಪಣೆ ಬಳಿಕ ಸಂಜೆ ಮಾದಕಟ್ಟೆ ದೇವಸ್ಥಾನದಿಂದ ಶ್ರೀ ಮೇಳದ ದೇವರ ಭವ್ಯ ಮೆರವಣಿಗೆ ನಡೆದು ಬಳಿಕ ದೇವಿನಗರ ಸೇರ್ಕಳದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ, ಮಂಗಳಾರತಿ, ಪ್ರಸಾದ ವಿತರಣೆ, ರಾತ್ರಿ ಚೌಕಿ ಪೂಜೆಯ ಬಳಿಕ ಅನ್ನಸಂತರ್ಪಣೆ ನಡೆಯಿತು. ರಾತ್ರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾದರು.
अर्जेंट बोले। हाँ वासुदेव विठला का बंदमोड़े कृष्णा कृष्णा हरे कृष्णा कृष्णा आनंदी सुत बंदमोड़े गोपवंदनी आनंदी सुत बंदमोड़े बंद कृष्णा चंद दिग्न बंदमोड़े गोपवंदनी
ಕಂಗೋರಿ ಭರದಿಂದ ಸೀರೆಯ ಸೆಳೆದ ಸುಕುಮಾರ ಗೋಪಿಗಳಿಂದ ಮಗ ಯಾರ ಇವ ಚೋರ ಸುಕುಮಾರ 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಪೂತನೆಯೆಂಬ ಬಳಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಡುಗನ ಮಡುಹಿದ ತೋಳನ್ನಾಡೈ ಪೂತನೆಯೆಂಬ ಬಳಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಡುಗನ ಮಡುಹಿದ ತೋಳನ್ನಾಡೈ ಮಾತಿಗೆ ಶಿಶುಪಾಲನ ಶಿರ ಕರಿದ ತೋಳನ್ನಾಡೈ ನಂದಗೋಪ ನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ
ಆತ್ಮೀಯ ಭಕ್ತಾಭಿಮಾನಿಗಳೇ, ಕಳೆದ 26 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಲ್ನಾಡು ಗ್ರಾಮದ ಸೆರ್ಕಲ ಶ್ರೀ ಮಾರಿಯಮ್ಮ ಕ್ಷೇತ್ರದಲ್ಲಿ ಶ್ರೀ ಮಾರಿಯಮ್ಮ ಯುವಕ ವೃಂದ ಅನ್ನುವಂಥ ಒಂದು ಸಂಸ್ಥೆಯನ್ನು ಇಲ್ಲಿಯ ಎಲ್ಲ ಯುವಕರು ಸೇರಿಕೊಂಡು ಆ ಸಂಘವನ್ನು ಸ್ಥಾಪಿಸಿ ತದನಂತರ 26 ವರ್ಷದಲ್ಲಿ ಇಲ್ಲಿ ಹಲವಾರು ಧಾರ್ಮಿಕ ಸೇವಾ ಆಟೋಟ ಕಾರ್ಯಕ್ರಮಗಳನ್ನು ನಡೆಸಿ ಇಡೀ ಗ್ರಾಮ ತಾಲೂಕಿನಲ್ಲಿ ಜನಮನ್ನಣೆಯನ್ನು ಗಳಿಸಿರುತ್ತಾರೆ. ಪರಪೂಜ್ಯ ಒಡಿಯೂರು ಶ್ರೀಯವರ ದಿವ್ಯ ಉಪಸ್ಥಿತಿಯಲ್ಲೇ ಇಲ್ಲಿ ವರ್ಷಂಪ್ರತಿ ಕಾರ್ಯಕ್ರಮ ನಡೀತಾ ಇತ್ತು. ಇಲ್ಲಿ ವಿವಿಧ ವಾಲಿಬಾಲ್, ಕಬಡ್ಡಿ ಇನ್ನಿತರ ಆಟೋಟ ಸ್ಪರ್ಧೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಎಲ್ಲ ಯುವಕರನ್ನು ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಇಲ್ಲಿಯ ಸಂಘ ಶ್ರಮಿಸಿದೆ. ತದನಂತರ ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಆ ಒಂದು ಕೃಪಾಶೀರ್ವಾದದಿಂದ ಪ್ರತಿ ವರ್ಷವೂ ಇಲ್ಲಿ ಯಕ್ಷಗಾನ ಬಯಲಾಟವನ್ನು ಆಡಿಸಿ ಆ ಒಂದು ಯಕ್ಷಗಾನಕ್ಕೂ ಆ ಒಂದು ಸ್ಫೂರ್ತಿಯನ್ನು ಕೊಡತಕ್ಕಂಥ ಸಂಸ್ಥೆ ನಮ್ಮ ಸಂಘ. ಬೆಳಿಗ್ಗೆ ದೇವರ ಪ್ರತಿಷ್ಠೆಯಾಗಿ, ಮಧ್ಯಾಹ್ನ ಮಾದಕಟ್ಟೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೇವರ ಒಂದು ಪೂಜೆಯಾಗಿ, ಅನ್ನ ಸಂತರ್ಪಣೆಯಾಗಿ, ತದನಂತರ ಮಾದಕಟ್ಟೆಯಿಂದ ಈ ಕ್ಷೇತ್ರದವರೆಗೆ ಒಂದು ಬೃಹತ್ ಭವ್ಯ ಶೋಭಾಯಾತ್ರೆ ಭಜನೆಯ ಮುಖಾಂತರ ಸಾವಿರಾರು ಮಂದಿಯನ್ನು ಸೇರಿಸಿಕೊಂಡು ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಅನ್ನುವ ದೃಷ್ಟಿಯಿಂದ ಈ ಒಂದು ಕೆಲಸ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದೇವೆ. ಕೇವಲ ಹೆಸರಿಗೆ ಮಾತ್ರ ಅಧ್ಯಕ್ಷ ಕಾರ್ಯದರ್ಶಿ ಮಾತ್ರ, ಎಲ್ಲ ಯುವಕರು ತನು ಮನ ಧನಗಳಿಂದ ಪೂರ್ತಿ ಸಹಕಾರವನ್ನಿತ್ತು ಈ ಒಂದು ಕ್ಷೇತ್ರವನ್ನು ಬೆಳಗುವ ಹಾಗೆ ಎಲ್ಲರೂ ರಾತ್ರಿ ಹಗಲು ಕೆಲಸವನ್ನು ಮಾಡಿ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಕೊರೋನಾ ಬಂದಂಥ ಆ ಮಹಾ ಸಂಕಷ್ಟ ಕಾಲದಲ್ಲಿ ಬಡವರಿಗೆ ಆ ಒಂದು ಆಹಾರ ಕಿಟ್ಟನ್ನು ಕೊಡುವಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ನಮ್ಮ ಸಂಘ ಮಾಡಿರುತ್ತದೆ. ಅದಲ್ಲದೆ ಅಶಕ್ತ ಬಂಧುಗಳಿಗೆ ವೈದ್ಯಕೀಯ ಇರಬಹುದು, ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡುತ್ತಾ ಬಂದಿದೆ. ಅಲ್ಲದೆ ಕಳೆದ ವರ್ಷ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ನಡೆಸಿ ಒಂದು ದೊಡ್ಡ ಕ್ಯಾಂಪನ್ನು ನಡೆಸಿರುತ್ತೇವೆ. ಅದೇ ರೀತಿ ನೇತ್ರದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮುಂತಾದ 10 ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಸೆರ್ಕಲ ಮಾರಿಯಮ್ಮ ಯುವಕ ಸಂಘ ಅಂತ ಹೇಳಿದರೆ ಇಡೀ ತಾಲೂಕು ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಗಳಿಸಿದಂಥ ಸಂಸ್ಥೆ ಇದಾಗಿರುತ್ತದೆ. ಒಡಿಯೂರಿನಲ್ಲಿ ಪ್ರತಿ ವರ್ಷವೂ ನಡೆಯುವಂಥ ಆಟೋಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಗಳನ್ನು ನಮ್ಮ ಯುವಕರೇ ಗಳಿಸಿರುತ್ತಾರೆ. ಇವತ್ತು 7-8 ಭಜನಾ ಮಂಡಳಿಯ ಸಣ್ಣ ಮತ್ತು ಹಿರಿಯ ಮತ್ತು ಮಾತೆಯರನ್ನೊಳಗೊಂಡಂಥ ಭಜನಾ ಸೇವೆಯು ನಡೆದಿರುತ್ತದೆ. ಒಟ್ಟಿನಲ್ಲಿ ಊರ ಪರವೂರ ಎಲ್ಲರ ಸಹಕಾರದಿಂದ ಶ್ರೀ ಮಾರಿಯಮ್ಮನ ಕೃಪಾಶೀರ್ವಾದದಿಂದ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ವರ್ಷಂಪ್ರತಿ ನಡೀತಾ ಇದೆ. ಇನ್ನು ಮುಂದೆಯೂ ಈ ಜಾಗದಲ್ಲಿ ನಮ್ಮ ಸಂಘದ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿ, ಇದಕ್ಕೆ ಎಲ್ಲರ ಶ್ರೀರಕ್ಷೆ ಇರಲಿ ಅಂತ ಹೇಳಿ ಭಾವಿಸ್ತೇನೆ. ವರ್ಷಂಪ್ರತಿ ನಾವಿಲ್ಲಿ ಕೆಲವಾರು ಪ್ರಮುಖರನ್ನು ಗೌರವಿಸುವಂಥ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ. ಅದು ನಾಟ್ಯ ವೈದ್ಯರಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಕೊಡುಗೈ ದಾಣಿ ನಮ್ಮ ಅಶೋಕ ರೈ ಎಸ್ಟೇಟಿನ ಅಶೋಕ ರೈ ಅವರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ಈ ವರ್ಷ ಒಂದು ಸ್ವಲ್ಪ ಕೊರೋನಾದ ಚಿಹ್ನೆ ಇರುವುದರಿಂದ ಆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಈ ವರ್ಷ ನಿಲ್ಲಿಸಿದ್ದೇವೆ. ಬರುವ ವರ್ಷದಿಂದ ಮತ್ತೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. 7 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 8 ವರ್ಷಗಳಿಂದ ನಾವು ಯಕ್ಷಗಾನ ಪ್ರಸಂಗವನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅವರ ಯಕ್ಷಗಾನ ಪ್ರಸಂಗವನ್ನು ನಾವು ಕಳೆದ 8 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಬೇರೆ ಬೇರೆ ಕಾರಣಗಳಿಂದ 26 ವರ್ಷಗಳಿಂದ ನಾವು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೀವಿ. ಮಾರಿಯಮ್ಮ ಯುವಕ ಸಂಘ ಸೆರ್ಕಲ ಈಗಾಗಲೇ ಹೇಳಿದಾಗೆ ಕಳೆದ 25-26 ವರ್ಷದಿಂದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎತ್ತಿದ ಕೈಯನ್ನು ಎಲ್ಲರೂ ಒಂದು ಗುರುತಿಸುವ ರೀತಿಯಲ್ಲಿ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದೆ. ಇವತ್ತಿನ ಈ ಕಟೀಲು ಅಪ್ಪೆಯ ಧಾರ್ಮಿಕ ಕಾರ್ಯಕ್ರಮ ಸೇವೆಯನ್ನು ಮಾಡಿಸುವಂಥ ಯೋಗ ಈ ಊರಿನವರಿಗೆ ಮಾರಿಯಮ್ಮ ಯೋಗ ಸಂಘ ಮುಖಾಂತರ ಸಿಕ್ಕಿದಂತೆ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಉಂಟು. ಕಟೀಲಿನ ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸ್ತಾ, ಮಾರಿಯಮ್ಮ ಯೋಗ ಸಂಘ ಇನ್ನು ಮುಂದೆಯೂ 50 ವರ್ಷ 100 ವರ್ಷ ಹೀಗೆ ಬೆಳೆಯುತ್ತಾ ಹೋಗಲಿ ಎಂದು ಆಶಿಸ್ತಾ